ರಡೇರಟ್ಟಿ ಪಿಕೆಪಿಎಸ್ ಸೊಸೈಟಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕಿ ಸುನೀತಾ ಐಹೊಳೆ ಆಕಸ್ಮಿಕ ಭೇಟಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕಿ ಸುನೀತಾ ಐಹೊಳೆ ಅವರು ಹಠಾತ್ ಭೇಟಿಯನ್ನು ನೀಡಿದ್ದಾರೆ. ಯಾವುದೇ ಪೂರ್ವ ನಿಯೋಜಿತ ಕಾರ್ಯಕ್ರಮವಿಲ್ಲದೆ ಆಕಸ್ಮಿಕವಾಗಿ ಸೊಸೈಟಿಗೆ ಭೇಟಿ ನೀಡಿದ ಅವರು ಕಚೇರಿಯ ಕಾರ್ಯವೈಖರಿ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದಾರೆ. ಇದೇ ವೇಳೆ ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಅಹವಾಲುಗಳನ್ನು ಆಲಿಸಿದ ಅವರು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಈ ಕುರಿತು ಒಂದು ವರದಿಯಲ್ಲಿದೆ. ಸಹಕಾರಿ ವಲಯದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ಇಂತಹ ಭೇಟಿಗಳು ಅತ್ಯಂತ ಪ್ರಮುಖ ಎನಿಸುತ್ತವೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀಮತಿ ಸುನೀತಾ ಐಹೊಳೆ ಅವರು ರಡ್ಡೇರಟ್ಟಿ ಪಿಕೆಪಿಎಸ್ ಸೊಸೈಟಿಗೆ ಹಠಾತ್ ಭೇಟಿ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ನಿರ್ದೇಶಕರ ಆಕಸ್ಮಿಕ ಭೇಟಿಯಿಂದ ಎಚ್ಚೆತ್ತ ಸೊಸೈಟಿ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಬಳಿಕ ಸೊಸೈಟಿಯಿಂದ ರೈತರಿಗೆ ನೀಡಲಾಗ್ತಾ ಇರುವ ವಿವಿಧ ಕೃಷಿ ಸಾಲ ಸೌಲಭ್ಯಗಳು, ಇತರ ಸೇವೆಗಳು ಹಾಗೂ ಸಂಘದ ಪ್ರಸ್ತುತ ಪ್ರಗತಿಯ ಕುರಿತು ಸಮಗ್ರ ಮಾಹಿತಿಯನ್ನ ಸಂದರ್ಭದಲ್ಲಿ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಗ್ರಾಮಸ್ಥರು ಹಾಗೂ ಸೊಸೈಟಿಯ ಸದಸ್ಯರು ಒಟ್ಟಾಗಿ ಸೇರಿ ನಿರ್ದೇಶಕರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು. ಮುಖ್ಯವಾಗಿ ಸೊಸೈಟಿಯಲ್ಲಿ ಸುಧಾರಣೆ ಆಗಬೇಕಾಗಿರುವ ಮೂಲಭೂತ ಸೌಲಭ್ಯಗಳು ಹಾಗೂ ಅಗತ್ಯ ಅಭಿವೃದ್ಧಿ ಕಾರ್ಯಗಳ ಕುರಿತು ಅವರ ಗಮನಕ್ಕೆ ತರಲಾಯಿತು. ಇನ್ನು ಶೀಘ್ರವಾಗಿ ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ಕೂಡ ಸಂದರ್ಭದಲ್ಲಿ ನಿರ್ದೇಶಕರು ನೀಡಿದರು. ಇನ್ನು ಯಾವುದೇ ಪ್ರಚಾರ ಹಪಾಹಪಿತನ ಇಲ್ಲದೆ ಮುಂಚಿತವಾಗಿ ತಿಳಿಸದೆ ನೇರವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಜನರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿದ ನಿರ್ದೇಶಕಿಯ ನಡೆಗೆ ರಡೇರಟ್ಟಿ ಗ್ರಾಮಸ್ಥರು ತೀವ್ರ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳ ನಡುವೆ ಇಂತಹ ನೇರ ಸಂಪರ್ಕ ಇದ್ದಾಗ ಮಾತ್ರ ಗ್ರಾಮೀಣ ಭಾಗದ ನೈಜ ಅಭಿವೃದ್ಧಿ ಸಾಧ್ಯ ಅಂತ ಸ್ಥಳೀಯ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭೇಟಿಯ ಸಂದರ್ಭದಲ್ಲಿ ರಡ್ಡೇರಟ್ಟಿ ಪಿಕೆಪಿಎಸ್ ಸೊಸೈಟಿಯ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಗ್ರಾಮದ ಹಿರಿಯ ಮುಖಂಡರು ಹಾಗೂ ಸ್ಥಳೀಯ ಗಣ್ಯರು ಕೂಡ ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ರೈತರ ಬೆನ್ನೆಲುಬಾಗಿರುವ ಸಹಕಾರ ಸಂಘಗಳ ಬಲವರ್ಧನೆಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಈ ಭೇಟಿ ಹೊಸ ಚೈತನ್ಯ ನೀಡಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಿರಿಯ ವರದಿಗಾರ ಮಹೇಶ್ ಶರ್ಮಾ ಅವರೊಂದಿಗೆ ರಾಷ್ಟ್ರಕ್ರಾಂತಿ ನ್ಯೂಸ್, ರಡ್ಡೇರಹಟ್ಟಿ. ನನ್ನ ಗಮನಕ್ಕಿಂದ ಯಾವುದು ಆಗಬಾರ್ದ್ರಿ. ಈಗೂ ಕೂಡ ಅದೇ ಹೇಳತ್ತಂದ್ರಿ. ಯಾಕಂದ್ರೆ ಇಲ್ಲಿ ನಾ ಬಂದು ವಿಸಿಟ್ ಮಾಡ್ಬೇಕಾಗುತ್ತೆ, ರೈತರ ಸಮಸ್ಯೆಗಳು ನನ್ನ ಹಿಂದೆ ಬರ್ತಾವ್ರಿ. ಆಮ್ಯಾಗ ಉತ್ತರ ನಾ ಫೇಸ್ ಮಾಡ್ಬೇಕ್ರಿ. ಇಲ್ಲಿ ಯಾವುದು ಬಂದ್ರೂ ಕೂಡ ಅಂದ್ರೆ ರಡ್ಡೇರಹಟ್ಟಿ ಅಷ್ಟ ಅಲ್ಲ, ನಮ್ಮ ಮತ್ತಿನ ತಾಲೂಕಿನ ಯಾವ ಸೊಸೈಟಿದು ಬಂದ್ರೂ ಕೂಡ ನೀವು ನನ್ನ ಗಮನಕ್ಕೆ ತೊಗೊಂಬರಲ್ಲ. ನಾನು ಮತ್ತೆ ನಾಳೆ 2ನೇ ತಾರೀಕು ಮೀಟಿಂಗ್ ಬಂದಾಗ ಮಾತಾಡ್ತೀನಿ ಇದು ಆ ವಿಷಯ. ನಮಸ್ತೆ. ಮಾಹಿತಿ ಕೊಟ್ಟರೆ ಸ್ಯಾಂಕ್ಷನ್ ಆಗುತ್ತೆ. ಎಲ್ಲ 12 ಕೋಟಿ ಎಲ್ಲ ರೈತರಿಗೆಲ್ಲ ಇದು ಆಗಿದ್ರಿ. ಸ್ವಲ್ಪ ಹೆಚ್ಚಿನ ಅದಕ್ಕೆ ಕೊಟ್ಟಿಸಿದ ಅಲ್ಲಿ ಹೆಚ್ಚಿನ ದೂರ ಮಾಡ್ರಿ ಅಂತ ನಾನು ಕೇಳ್ಕೊಂಡಿದ್ದೆ. ಅಂದ್ರೆ ನಾವು ಬೇರೆ ಕಡೆ ಇಟ್ಕೊಂಡು